ಈ ಜನಪ್ರತಿನಿಧಿಗಳ ಕೋರ್ಟ್ ಇದೆಯಲ್ಲ ಭಾಳ ಸ್ಟ್ರಾಂಗ್ ಆಗಿ ಆದೇಶ ಕೊಟ್ಟಿದೆ. ಅದೇ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ಇದು ಹೆಂಗಿದೆ ಅಂತಂದರೆ ಸರ್ ಚಾರ್ಜ್ ಶೀಟ್ ಥರನೇ ಇದೆ ಅಂತ. ಈಗ ಕೇವಲ CM ಮೇಲೆ ಮಾತ್ರ FIR ಆಗಲ್ಲ, ಅವರ ಪತ್ನಿ ಪಾರ್ವತಿ ಮೇಲೆ ಆಗುತ್ತೆ, ಬಾಮೈದ ಮೇಲೆ ಆಗುತ್ತೆ, ದೇವರಾಜ್ ಮೇಲೆ ಆಗುತ್ತೆ, ಎಲ್ಲರ ಮೇಲೆ FIR ಆಗುತ್ತೆ, ಎಲ್ಲರ ಮೇಲೆ FIR ಆಗುತ್ತೆ. ಆಮೇಲೆ ಈಗ ಏನು ಬರ್ತಾ ಇದೆ ಅಂದರೆ, ದೇವರಾಜು ಅನ್ನುವಾತ ಜಾಗ ಇಲ್ಲದ ಜಾಗವನ್ನು ಜಾಗ ಮಾಡಿ ಸರ್ಟಿಫಿಕೇಟ್ ಮಾಡಿ ಅದನ್ನು ಬಾಮೈದನಿಗೆ ಕೊಟ್ಟು, ಬಾಮೈದ ಆತನ ಏನು ಅರಿಶಿನ ಕುಂಕುಮ ಮಾಡಿ ತಂಗಿ ಕೊಟ್ಟು, ತಂಗಿ ಗೊತ್ತಿಲ್ಲದ ರೀತಿಯಲ್ಲಿ ಅದು ಮೂಡಾಕ್ಕೆ ಹೋಗಿ, ಮೂಡಾಕಿ ನನಗೆ 15 ಸೈಟ್ ಕೊಡಿ ಅಂತೇಳಿ, ಅಂದರೆ ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ, ಕೇವಲ ಕೃತ್ರಿಮ ಬುದ್ಧಿ ಉಪಯೋಗಿಸಿ 63 ಕೋಟಿ ಜಾಗ ಹೊಡೆದ್ರ ಅನ್ನುವಂಥ ಅನುಮಾನಗಳು ಬರೋಕ್ಕೆ ಶುರುವಾಗುತ್ತೆ. ಈಗ CM ಏನು ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. CM ಈಗ ಇದರ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಾರೆ, ವಿಭಾಗೀಯ ಪೀಠಕ್ಕೆ, ಇದಕ್ಕೆ ತಡೆ ಕೊಡಿ ಅಂತ ಹೋಗ್ತಾರೆ, ಇದಕ್ಕೆ ತಡೆ ಕೊಡಿ ಅಂತ ಹೋಗ್ತಾರೆ, ನಂಬರ್ 1. ಎರಡನೇದು ಏನು ಹೋಗ್ತಾರೆ ಅಂತಂದರೆ, ಒಂದು ವೇಳೆ ಆ್ಯಂಟಿಸಿಪೇಟ್ರಿ ಬೇಲ್ ತಗೋತಾರೆ. ಏನು ಒಂದೋ ತಡೆ ಕೊಡಿ ಅಂತ ಹೋಗ್ತಾರೆ, ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ಅಂತ ಎರಡೆರಡು ಹೋಗಬೇಕಾಗುತ್ತೆ, ಒಂದಕ್ಕೆ ಹೋಗೋಕ್ಕಾಗಲ್ಲ. ಆ್ಯಂಟಿಸಿಪೇಟ್ರಿ ಬೇಲ್ ಯಾಕೆ? ಅರೆಸ್ಟ್ ಮಾಡ್ದಂಗೆ ಎಲ್ಲಿಗೆ ಹೋಗ್ಬೋದು? ಹೈಕೋರ್ಟ್ಗೆ ಹೋಗಬೇಕು. ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ವಾ? ಆಗಲ್ಲ. ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ ಇದು ಹೈಕೋರ್ಟಲ್ಲೇ ಡಿಸೈಡ್ ಮಾಡ್ಕೊಳ್ಳಿ ಅಂತ, ಲೇಟ್ ಆಗುತ್ತೆ. ಈಗ FIR ಆಗುತ್ತೆ, ಅರೆಸ್ಟ್ ಮಾಡಬೇಕಾ ಮಾಡಬಾರ್ದ ತನಿಖಾಧಿಕಾರಿ ಡಿಸೈಡ್ ಮಾಡ್ತಾರೆ. ಒಂದು ಸಣ್ಣ ಆತಂಕ ವಿಪಕ್ಷಗಳಿಗೆ, ಏಕೆಂತಂದರೆ ಲೋಕಾಯುಕ್ತ ಯಾರ ಅಂಡರಲ್ಲಿ ಬರುತ್ತೆ? CM ಅಂಡರಲ್ಲೇ ಬರುತ್ತೆ. ಲೋಕಾಯುಕ್ತ ಪೊಲೀಸ್, SP ಅಲ್ಲಿಗೆ ಹಾಕೋದು ಯಾರು? ಹೋಮ್ ಮಿನಿಸ್ಟ್ರು ಅಥವಾ ಹೋಮ್ ಡಿಪಾರ್ಟ್ಮೆಂಟ್. ಇವರು ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ತಾರಾ? ಇಲ್ಲ. ಅಲ್ಲ, ಕೈಗೊಳ್ಳಬಹುದು, ಇಲ್ಲ ಅಂತಲ್ಲ, ಕೈಗೊಳ್ಳಬಾರ್ದು ಅಂತ ಏನಿಲ್ಲ, ಕೈಗೊಳ್ಳಬಹುದು, ಕೈಗೊಳ್ಳದೇ ಇರ್ಬೋದು. ಸಿದ್ದರಾಮಯ್ಯ ಅವರಿಗೆ ಈಗ ಇರುವಂಥ ಅವಕಾಶ ಒಂದು, ಇದಕ್ಕೆ ತಡೆ, ಹೈಕೋರ್ಟ್ಗೆ ಹೋಗಬೇಕು, ತಾನು ಅರೆಸ್ಟ್ ಆಗದಂತೆ ಒಂದು ರೀತಿಯಲ್ಲಿ, ಅಂದರೆ ಅರೆಸ್ಟ್ ಮಾಡಿಸಬಾರ್ದು. ಈಗ ಮೊನ್ನೆ ಪೋಕ್ಸೋ ಬಂತಲ್ವಾ, ಪೋಕ್ಸೋ ಬಂದಾಗ ಹೈಕೋರ್ಟ್ಗೆ ಹೋದಾಗ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಹೋದಾಗ ಏನು ಹೇಳ್ತು ಹೈಕೋರ್ಟ್? ಓಕೆ, ಅವರು ಹಿರಿಯರಿದ್ದಾರೆ, ಅರೆಸ್ಟ್ ಮಾಡಬೇಡಿ, ಅವರೇ ಬರ್ತಾರೆ ಅಂತ. ಆ ಥರ ನೀವು ತನಿಖೆ ಎಲ್ಲ ಮಾಡಿ, ಹೈಕೋರ್ಟ್ ಏನಾದರೂ ಹೇಳಿದರೆ ತನಿಖೆ ಮಾಡಿ ಅರೆಸ್ಟ್ ಮಾಡಬೇಡಿ, ತನಿಖೆ ಟೈಮಲ್ಲಿ ಹೋಗ್ಬೇಕಪ್ಪ ಅಂತ ಹೇಳಿದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಬಟ್ ಆ ಥರ ಇಲ್ಲ, ಇದು ಆ ಥರ ಇದೆ. ಬನ್ನಿ, ನಿಮಗೆ ನಾನು ಈ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡೋರು ಯಾರು, ನಾನು ಅದೇ ಹೇಳಿದೆ, ಲೋಕಾಯುಕ್ತ. ಇಲ್ಲಿ ಮತ್ತೊಂದು ಅವಕಾಶ ಇದೆ, ಬಹುಶಃ ಸ್ನೇಹಮಯಿ ಕೃಷ್ಣ ಇವರೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ಕೊಡಿ, ಅರೆಸ್ಟ್ ಮಾಡ್ದಂಗೆ ಬೇಲ್ ಕೊಡಿ ಅಂತ ಕೇಳೋ ಟೈಮಲ್ಲಿ ಇನ್ನೊಬ್ಬರು ಹೋಗ್ಬಿಟ್ಟು ಇದೇ ದೂರುದಾರರು ಹೈಕೋರ್ಟ್ಗೆ, ಸ್ವಾಮಿ ಲೋಕಾಯುಕ್ತ ತನಿಖೆ ಬೇಡ, CBI ತನಿಖೆ ಮಾಡಿಸಿ, ಯಾಕಂದರೆ ಲೋಕಾಯುಕ್ತ ಅಂತಂದರೆ CM ವಿರುದ್ಧ ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅಪ್ಲಿಕೇಶನ್ ಹಾಕಿದರೆ ಹೈಕೋರ್ಟ್ ಮಾನ್ಯ ಮಾಡ್ಬೋದೇನೋ ಗೊತ್ತಿಲ್ಲ. ಎರಡನೇದಾಗಿ ಇದೇ ಸಿದ್ದರಾಮಯ್ಯನವರು ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ಹೇಳಿದರು, ನೋಡಿ ಅವರ ವಿರುದ್ಧ FIR ಆಗಿದೆ, ತನಿಖೆ ಮಾಡೋಕ್ಕಾಗತ್ತಾ, ಮುಖ್ಯಮಂತ್ರಿ ಆಗಿದ್ದರೆ ಪ್ರಭಾವ ಬೀರಲ್ವಾ, ರಾಜೀನಾಮೆ ಕೊಡಬೇಕಲ್ವಾ ಅಂತ ಹೇಳಿದರು. ಈಗ ಇವರೇನು ಹೇಳ್ತಾರೆ ಅನ್ನುವಂಥದ್ದು. ಓಕೆ, ಇನ್ನು ಲೋಕಾಯುಕ್ತ ಪೊಲೀಸರು ಅಂದರೆ ಯಾರು? ರಾಜ್ಯ ಪೊಲೀಸ್ ಅಧಿಕಾರಿಗಳೇ ಲೋಕಾಯುಕ್ತ ಪೊಲೀಸರು, ಹೇಳಿದ್ನಲ್ವಾ. ಆಯ್ದ ಅಧಿಕಾರಿಗಳು ಲೋಕಾಯುಕ್ತ ಸಂಸ್ಥೆಗೆ ನಿಯೋಜನೆ. ಈಗ ಯಾರ ಅಧೀನದಲ್ಲಿ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡ್ತಾರೆ? ಲೋಕಾಯುಕ್ತ ನ್ಯಾಯಮೂರ್ತಿಗಳ ಅಧೀನದಲ್ಲಿ ಪೊಲೀಸರು ಕೆಲಸ ಮಾಡ್ತಾರೆ, ಅಂದರೆ ಲೋಕಾಯುಕ್ತ ಪೊಲೀಸರು ಮತ್ತು ಲೋಕಾಯುಕ್ತ ಪೊಲೀಸರ ವ್ಯತ್ಯಾಸ ಏನು? ಲೋಕ ನ್ಯಾಯಾಧೀಶರ ಆದೇಶ ಮಾತ್ರ ಪಾಲನೆ ಮಾಡ್ತಾರೆ ಯಾರು? ಲೋಕಾಯುಕ್ತ ಪೊಲೀಸರು. ಅಲ್ಲಿ ಒಬ್ಬರು ನ್ಯಾಯಾಧೀಶರು ಇರ್ತಾರೆ. ಪೊಲೀಸ್ DG, IGP, ಹಿರಿಯ ಅಧಿಕಾರಿಗಳ ಸೂಚನೆ ನಡೆಯಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಹೋಮ್ ಮಿನಿಸ್ಟ್ರು ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಹಾಕತ್ತೆ SP ಅವ್ರು ಯಾರ ಮಾತು ಕೇಳಬೇಕು? ಲೋಕಾಯುಕ್ತ ನ್ಯಾಯಾಧೀಶರ ಮಾತನ್ನು ಕೇಳಬೇಕು. ಇಲ್ಲಿ DIG ಮತ್ತೊಬ್ಬರು ಇದ್ದಾರಲ್ಲ, ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು, ಅಧೀಕ್ಷಕರು, ಅವರ ಮಾತು ಕೇಳಬೇಕು ಅಂತಿಲ್ಲ, ಅವರು ಬೇರೆನೇ ಸಪ್ರೇಟ್ ಆಗುತ್ತೆ. ಹಾಗಿದ್ರೆ ಲೋಕ ಪೊಲೀಸರಿಂದ ಸ್ವತಂತ್ರ ತನಿಖೆ ಸಾಧ್ಯನಾ? ಲೋಕಾಯುಕ್ತರ ಆದೇಶದಂತೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಸಾಧ್ಯ ಇದೆ ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಈ ಹಿಂದೆ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಾಗ ಯಡಿಯೂರಪ್ಪನವರ ಮೇಲೆ ಜೈಲಿಗೆ ಹೋಗಬೇಕಾಯಿತು. ಆಮೇಲೆ ಈ ಕುಮಾರಸ್ವಾಮಿ ಈಗ ಬೇಲಲ್ಲಿದ್ದಾರಲ್ವ, ಬೇಲ್ ಮೇಲೆ ಅದು ಕೂಡ ಸಂತೋಷ್ ಹೆಗಡೆನೇ ಮಾಡಿದ್ದು. ಸಂತೋಷ್ ಹೆಗಡೆಯನ್ನು
ಲೋಕಾಯುಕ್ತ ನ್ಯಾಯಮೂರ್ತಿ ಮಾಡಿದ್ಯಾರು? ದೇವೇಗೌಡರು. ಹಾಗಾಗಿ ನಿಮಗೆ ದಕ್ಷ ಅಧಿಕಾರಿಗಳು ಬಂದಾಗ, ದಕ್ಷ ನ್ಯಾಯಾಧೀಶರುಗಳು ಬಂದಾಗ, ದಕ್ಷ ಪೊಲೀಸರು ಬಂದಾಗ ಅವರು ಯಾರಿಗೂ ಕೇರ್ ಮಾಡಲ್ಲ ಅಂಥವ್ರು ಸಿಗಬೇಕಲ್ಲ. ಇನ್ನು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಅಸ್ತು. ಯಾರು? ಲೋಕಾಯುಕ್ತ. ಸಿ ಎಂ ವಿರುದ್ಧದ ಆರೋಪ ತನಿಖೆ ಹೇಗಾಗತ್ತೆ? ಸಿ ಎಂ ವಿರುದ್ಧ SP ರ್ಯಾಂಕಿಂಗ್ ಅಧಿಕಾರಿಯಿಂದ ತನಿಖೆ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳ ಕೇಸ್ನಲ್ಲಿ ACP ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಲೋಕಾಯುಕ್ತ ತನಿಖೆ ಹೇಗಾಗತ್ತೆ? ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ಜನಪ್ರತಿನಿಧಿಗಳ ಕೋರ್ಟ್ ಇದೆಯಲ್ಲ, ಭಾಳ ಸ್ಟ್ರಾಂಗ್ ಆಗಿ ಆದೇಶ ಕೊಟ್ಟಿದೆ. ಅದೇ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಇದ್ರು, ಇದು ಹೆಂಗಿದೆ ಅಂತಂದರೆ ಸರ್ ಚಾರ್ಜ್ ಶೀಟ್ ಥರನೇ ಇದೆ ಅಂತ. ಈಗ ಕೇವಲ CM ಮೇಲೆ ಮಾತ್ರ FIR ಆಗಲ್ಲ, ಅವರ ಪತ್ನಿ ಪಾರ್ವತಿ ಮೇಲೆ ಆಗುತ್ತೆ, ಬಾಮೈದ ಮೇಲೆ ಆಗುತ್ತೆ, ದೇವರಾಜ್ ಮೇಲೆ ಆಗುತ್ತೆ, ಎಲ್ಲರ ಮೇಲೆ FIR ಆಗುತ್ತೆ, ಎಲ್ಲರ ಮೇಲೆ FIR ಆಗುತ್ತೆ. ಆಮೇಲೆ ಈಗ ಏನು ಬರ್ತಾ ಇದೆ ಅಂದರೆ, ದೇವರಾಜು ಅನ್ನುವಾತ ಜಾಗ ಇಲ್ಲದ ಜಾಗವನ್ನು ಜಾಗ ಮಾಡಿ ಸರ್ಟಿಫಿಕೇಟ್ ಮಾಡಿ ಅದನ್ನು ಬಾಮೈದನಿಗೆ ಕೊಟ್ಟು, ಬಾಮೈದ ಆತನ ಏನು ಅರಿಶಿನ ಕುಂಕುಮ ಮಾಡಿ ತಂಗಿ ಕೊಟ್ಟು, ತಂಗಿ ಗೊತ್ತಿಲ್ಲದ ರೀತಿಯಲ್ಲಿ ಅದು ಮೂಡಾಕ್ಕೆ ಹೋಗಿ, ಮೂಡಾಕಿ ನನಗೆ 15 ಸೈಟ್ ಕೊಡಿ ಅಂತೇಳಿ, ಅಂದರೆ ಒಂದು ನಯಾ ಪೈಸೆ ಖರ್ಚು ಮಾಡಿಲ್ಲ, ಕೇವಲ ಕೃತ್ರಿಮ ಬುದ್ಧಿ ಉಪಯೋಗಿಸಿ 63 ಕೋಟಿ ಜಾಗ ಹೊಡೆದ್ರ ಅನ್ನುವಂಥ ಅನುಮಾನಗಳು ಬರೋಕ್ಕೆ ಶುರುವಾಗುತ್ತೆ. ಈಗ CM ಏನು ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. CM ಈಗ ಇದರ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಾರೆ, ವಿಭಾಗೀಯ ಪೀಠಕ್ಕೆ. ಇದಕ್ಕೆ ತಡೆ ಕೊಡಿ ಅಂತ ಹೋಗ್ತಾರೆ, ಇದಕ್ಕೆ ತಡೆ ಕೊಡಿ ಅಂತ ಹೋಗ್ತಾರೆ, ನಂಬರ್ 1. ಎರಡನೇದು ಏನು ಹೋಗ್ತಾರೆ ಅಂತಂದರೆ, ಒಂದು ವೇಳೆ ಆ್ಯಂಟಿಸಿಪೇಟ್ರಿ ಬೇಲ್ ತಗೋತಾರೆ. ಏನು? ಒಂದೋ ತಡೆ ಕೊಡಿ ಅಂತ ಹೋಗ್ತಾರೆ, ಆ್ಯಂಟಿಸಿಪೇಟ್ರಿ ಬೇಲ್ ಕೊಡಿ ಅಂತ ಎರಡೆರಡು ಹೋಗಬೇಕಾಗುತ್ತೆ, ಒಂದಕ್ಕೆ ಹೋಗೋಕ್ಕಾಗಲ್ಲ. ಆ್ಯಂಟಿಸಿಪೇಟ್ರಿ ಬೇಲ್ ಯಾಕೆ? ಅರೆಸ್ಟ್ ಮಾಡ್ದಂಗೆ. ಎಲ್ಲಿಗೆ ಹೋಗ್ಬೋದು? ಹೈಕೋರ್ಟ್ಗೆ ಹೋಗಬೇಕು. ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ವಾ? ಆಗಲ್ಲ. ಯಾಕೆ? ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಲ್ಲ, ಇದು ಹೈಕೋರ್ಟಲ್ಲೇ ಡಿಸೈಡ್ ಮಾಡ್ಕೊಳ್ಳಿ ಅಂತ, ಲೇಟ್ ಆಗುತ್ತೆ. ಈಗ FIR ಆಗುತ್ತೆ, ಅರೆಸ್ಟ್ ಮಾಡಬೇಕಾ ಮಾಡಬಾರ್ದ ತನಿಖಾಧಿಕಾರಿ ಡಿಸೈಡ್ ಮಾಡ್ತಾರೆ. ಒಂದು ಸಣ್ಣ ಆತಂಕ ವಿಪಕ್ಷಗಳಿಗೆ, ಏಕೆಂತಂದರೆ ಲೋಕಾಯುಕ್ತ ಯಾರ ಅಂಡ್ರಲ್ಲಿ ಬರುತ್ತೆ? CM ಅಂಡ್ರಲ್ಲೇ ಬರುತ್ತೆ. ಲೋಕಾಯುಕ್ತ ಪೊಲೀಸ್. SP ಅಲ್ಲಿಗೆ ಹಾಕೋದು ಯಾರು? ಹೋಮ್ ಮಿನಿಸ್ಟ್ರು ಅಥವಾ ಹೋಮ್ ಡಿಪಾರ್ಟ್ಮೆಂಟ್. ಇವರು ಸಿದ್ದರಾಮಯ್ಯ ವಿರುದ್ಧ ಕ್ರಮ ಕೈಗೊಳ್ತಾರಾ? ಇಲ್ಲ. ಅಲ್ಲ, ಕೈಗೊಳ್ಳಬಹುದು, ಇಲ್ಲ ಅಂತಲ್ಲ, ಕೈಗೊಳ್ಳಬಾರ್ದು ಅಂತ ಏನಿಲ್ಲ. ಕೈಗೊಳ್ಳಬಹುದು, ಕೈಗೊಳ್ಳದೇ ಇರ್ಬೋದು. ಸಿದ್ದರಾಮಯ್ಯ ಅವರಿಗೆ ಈಗ ಇರುವಂಥ ಅವಕಾಶ ಒಂದು, ಇದಕ್ಕೆ ತಡೆ, ಹೈಕೋರ್ಟ್ಗೆ ಹೋಗಬೇಕು, ತಾನು ಅರೆಸ್ಟ್ ಆಗದಂತೆ ಒಂದು ರೀತಿಯಲ್ಲಿ, ಅಂದರೆ ಅರೆಸ್ಟ್ ಮಾಡಿಸಬಾರ್ದು. ಈಗ ಮೊನ್ನೆ ಪೋಕ್ಸೋ ಬಂತಲ್ವಾ, ಪೋಕ್ಸೋ ಬಂದಾಗ ಹೈಕೋರ್ಟ್ಗೆ ಹೋದಾಗ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು ಹೋದಾಗ ಏನು ಹೇಳ್ತು ಹೈಕೋರ್ಟ್? ಓಕೆ, ಅವರು ಹಿರಿಯರಿದ್ದಾರೆ, ಅರೆಸ್ಟ್ ಮಾಡಬೇಡಿ, ಅವರೇ ಬರ್ತಾರೆ ಅಂತ. ಆ ಥರ ನೀವು ತನಿಖೆ ಎಲ್ಲ ಮಾಡಿ, ಹೈಕೋರ್ಟ್ ಏನಾದರೂ ಹೇಳಿದೆ ತನಿಖೆ ಮಾಡಿ ಅರೆಸ್ಟ್ ಮಾಡಬೇಡಿ, ತನಿಖೆ ಟೈಮಲ್ಲಿ ಹೋಗ್ಬೇಕಪ್ಪ ಅಂತ ಹೇಳಿದರೆ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ. ಬಟ್ ಆ ಥರ ಇಲ್ಲ, ಇದು ಆ ಥರ ಇದೆ. ಬನ್ನಿ, ನಿಮಗೆ ನಾನು ಈ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಮಾಡೋರು ಯಾರು? ನಾನು ಅದೇ ಹೇಳಿದೆ, ಲೋಕಾಯುಕ್ತ. ಇಲ್ಲಿ ಮತ್ತೊಂದು ಅವಕಾಶ ಇದೆ, ಬಹುಶಃ ಸ್ನೇಹಮಯಿ ಕೃಷ್ಣ ಇವರೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ಕೊಡಿ, ಅರೆಸ್ಟ್ ಮಾಡ್ದಂಗೆ ಬೇಲ್ ಕೊಡಿ ಅಂತ ಕೇಳೋ ಟೈಮಲ್ಲಿ ಇನ್ನೊಬ್ಬರು ಹೋಗ್ಬಿಟ್ಟು ಇದೇ ದೂರುದಾರರು ಹೈಕೋರ್ಟ್ಗೆ, ಸ್ವಾಮಿ ಲೋಕಾಯುಕ್ತ ತನಿಖೆ ಬೇಡ, CBI ತನಿಖೆ ಮಾಡಿಸಿ, ಯಾಕೆಂದರೆ ಲೋಕಾಯುಕ್ತ ಅಂತಂದರೆ CM ವಿರುದ್ಧ ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅಪ್ಲಿಕೇಶನ್ ಹಾಕಿದರೆ ಹೈಕೋರ್ಟ್ ಮಾನ್ಯ ಮಾಡ್ಬೋದೇನೋ ಗೊತ್ತಿಲ್ಲ. ಎರಡನೇದಾಗಿ ಇದೇ ಸಿದ್ದರಾಮಯ್ಯನವರು ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಆರೋಪ ಬಂದಾಗ ಹೇಳಿದರು, ನೋಡಿ ಅವರ ವಿರುದ್ಧ FIR ಆಗಿದೆ, ತನಿಖೆ ಮಾಡೋಕ್ಕಾಗತ್ತಾ, ಮುಖ್ಯಮಂತ್ರಿ ಆಗಿದ್ದರೆ ಪ್ರಭಾವ ಬೀರಲ್ವಾ, ರಾಜೀನಾಮೆ ಕೊಡಬೇಕಲ್ವಾ ಅಂತ ಹೇಳಿದರು. ಈಗ ಇವರೇನು ಹೇಳ್ತಾರೆ ಅನ್ನುವಂಥದ್ದು. ಓಕೆ, ಇನ್ನು ಲೋಕಾಯುಕ್ತ ಪೊಲೀಸರು ಅಂದರೆ ಯಾರು? ರಾಜ್ಯ ಪೊಲೀಸ್ ಅಧಿಕಾರಿಗಳೇ ಲೋಕಾಯುಕ್ತ ಪೊಲೀಸರು, ಹೇಳಿದ್ನಲ್ವಾ. ಆಯ್ದ ಅಧಿಕಾರಿಗಳು ಲೋಕಾಯುಕ್ತ ಸಂಸ್ಥೆಗೆ ನಿಯೋಜನೆ. ಈಗ ಯಾರ ಅಧೀನದಲ್ಲಿ ಲೋಕಾಯುಕ್ತ ಪೊಲೀಸರು ಕೆಲಸ ಮಾಡ್ತಾರೆ? ಲೋಕಾಯುಕ್ತ ನ್ಯಾಯಮೂರ್ತಿಗಳ ಅಧೀನದಲ್ಲಿ ಪೊಲೀಸರು ಕೆಲಸ ಮಾಡ್ತಾರೆ, ಅಂದರೆ ಲೋಕಾಯುಕ್ತ ಪೊಲೀಸರು ಮತ್ತು ಲೋಕಾಯುಕ್ತ ಪೊಲೀಸರ ವ್ಯತ್ಯಾಸ ಏನು? ಲೋಕ ನ್ಯಾಯಾಧೀಶರ ಆದೇಶ ಮಾತ್ರ ಪಾಲನೆ ಮಾಡ್ತಾರೆ ಯಾರು? ಲೋಕಾಯುಕ್ತ ಪೊಲೀಸರು. ಅಲ್ಲಿ ಒಬ್ಬರು ನ್ಯಾಯಾಧೀಶರು ಇರ್ತಾರೆ. ಪೊಲೀಸ್ DG, IGP, ಹಿರಿಯ ಅಧಿಕಾರಿಗಳ ಸೂಚನೆ ನಡೆಯಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಈಗ ಹೋಮ್ ಮಿನಿಸ್ಟ್ರು ಅಥವಾ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಹಾಕತ್ತೆ SP ಅನ್ನು. ಅವ್ರು ಯಾರ ಮಾತು ಕೇಳಬೇಕು? ಲೋಕಾಯುಕ್ತ ನ್ಯಾಯಾಧೀಶರ ಮಾತನ್ನು ಕೇಳಬೇಕು. ಇಲ್ಲಿ DIG ಮತ್ತೊಬ್ಬರು ಇದ್ದಾರಲ್ಲ, ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು, ಅಧೀಕ್ಷಕರು, ಅವರ ಮಾತು ಕೇಳಬೇಕು ಅಂತಿಲ್ಲ.
ಅವರು ಬೇರೆನೇ ಸಪ್ರೇಟ್ ಆಗುತ್ತೆ. ಹಾಗಿದ್ರೆ ಲೋಕ ಪೊಲೀಸರಿಂದ ಸ್ವತಂತ್ರ ತನಿಖೆ ಸಾಧ್ಯನಾ? ಲೋಕಾಯುಕ್ತರ ಆದೇಶದಂತೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಸಾಧ್ಯ ಇದೆ ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಈ ಹಿಂದೆ ಸಂತೋಷ್ ಹೆಗಡೆ ಅವರು ಮುಖ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿದ್ದಾಗ ಯಡಿಯೂರಪ್ಪನವರ ಮೇಲೆ ಜೈಲಿಗೆ ಹೋಗಬೇಕಾಯಿತು. ಆಮೇಲೆ ಈ ಕುಮಾರಸ್ವಾಮಿ ಈಗ ಬೇಲಲ್ಲಿದ್ದಾರಲ್ವ, ಬೇಲ್ ಮೇಲೆ ಅದು ಕೂಡ ಸಂತೋಷ್ ಹೆಗಡೆನೇ ಮಾಡಿದ್ದು. ಸಂತೋಷ್ ಹೆಗಡೆಯನ್ನು ಲೋಕಾಯುಕ್ತ ನ್ಯಾಯಮೂರ್ತಿ ಮಾಡಿದ್ಯಾರು? ದೇವೇಗೌಡರು. ಹಾಗಾಗಿ ನಿಮಗೆ ದಕ್ಷ ಅಧಿಕಾರಿಗಳು ಬಂದಾಗ, ದಕ್ಷ ನ್ಯಾಯಾಧೀಶರುಗಳು ಬಂದಾಗ, ದಕ್ಷ ಪೊಲೀಸರು ಬಂದಾಗ ಅವರು ಯಾರಿಗೂ ಕೇರ್ ಮಾಡಲ್ಲ ಅಂಥವ್ರು ಸಿಗಬೇಕಲ್ಲ. ಇನ್ನು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಅಸ್ತು. ಯಾರು? ಲೋಕಾಯುಕ್ತ. CM ವಿರುದ್ಧದ ಆರೋಪ ತನಿಖೆ ಹೇಗಾಗತ್ತೆ? CM ವಿರುದ್ಧ SP ರ್ಯಾಂಕಿಂಗ್ ಅಧಿಕಾರಿಯಿಂದ ತನಿಖೆ ಆಗುತ್ತೆ. ಸರ್ಕಾರಿ ಅಧಿಕಾರಿಗಳ ಕೇಸ್ನಲ್ಲಿ ACP ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಲೋಕಾಯುಕ್ತ ತನಿಖೆ ಹೇಗಾಗತ್ತೆ? ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ